ಹಾಯ್, ಹಲೋ. ಬನ್ನಿ ನೋಡೋಣ ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ. ಫಸ್ಟು ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು, ಆಮೇಲೆ ಟೋನರ್ನ ಅಪ್ಲೈ ಮಾಡಬೇಕು. ಟೋನರ್ ಅಪ್ಲೈ ಮಾಡಾದಮೇಲೆ ರಬ್ ಮಾಡಬೇಡಿ, ಟ್ಯಾಪ್ ಮಾಡ್ಕೊಳ್ಳಿ. ಜಸ್ಟ್ ನೀವು ಫೇಸ್ ಎಲ್ಲ ಕ್ಲೀನಾಗಿ ಟೋನರ್ನ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ನ ತಗೊಂಡು ನಾವು ರೆಗ್ಯುಲರ್ ಮಾಯ್ಶ್ಚರೈಸರೇ ಯೂಸ್ ಮಾಡ್ತಾ ಇದ್ದೀವಿ. ನಿಮಗೆ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಆ ಮಾಯ್ಶ್ಚರೈಸರ್ ಯೂಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಫೇಸ್ ಕಂಪ್ಲೀಟ್ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿಕೊಂಡು ಹಾಗೆ ನೆಕ್ಕಿಗೆ ಕೂಡ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಕ್ಲೀನಾಗಿ ಮಾಯ್ಶ್ಚರೈಸ್ ಆದಮೇಲೆ ನೆಕ್ಸ್ಟ್ ನಾವು ಪ್ರೈಮರ್ನ ಅಪ್ಲೈ ಮಾಡ್ತಾ ಇದ್ದೀವಿ. ಪ್ರೈಮರ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿರೋ ಪೋರ್ ಸ್ಕಿನ್ ಎಲ್ಲ ಕವರ್ ಆಗುತ್ತೆ ಮತ್ತು ಮೇಕಪ್ಪಿಗೆ ಸ್ಮೂತ್ ಬೇಸ್ ಕೊಡುತ್ತೆ. ಪ್ರೈಮರ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಫೇಸ್ಗೆ ಅಪ್ಲೈ ಮಾಡಿಕೊಂಡು ಹೈ ಕೆಳಗೆ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೌಂಡೇಶನ್ನ ತೊಗೊಳ್ತಾ ಇದ್ದೀವಿ. ಫೌಂಡೇಶನ್ ನಮ್ಮದು ಇಬ್ಬರದು ಒಂದೇ ಸ್ಕಿನ್ ಟೋನ್ ಇರೋದ್ರಿಂದ ಒಂದೇ ಶೇಡ್ ಯೂಸ್ ಮಾಡ್ತಾ ಇದ್ದೀವಿ. ಫೌಂಡೇಶನ್ನ ತೊಗೊಂಡು ಫೇಸ್ಗೆಲ್ಲ ಕ್ಲೀನಾಗಿ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಿದ್ದೀರಾ ಹೇಗೆ ಅಪ್ಲೈ ಮಾಡ್ತಿದ್ದೀವಿ ಅಂತ. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನಾನು ಸ್ವಲ್ಪ ಲೈಟಾಗೇ ತೊಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡ್ಮೇಲೆ ನೆಕ್ಕಿ ಕೂಡ ಹಾಗೆ ಅಪ್ಲೈ ಮಾಡಿಕೊಂಡು ವೆಟ್ ಬ್ಲೆಂಡರ್ನ ತೊಗೊಂಡು ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಬ್ಲೆಂಡಿಂಗ್ ತುಂಬ ಇಂಪಾರ್ಟೆಂಟು ಮೇಕಪ್ಪಲ್ಲಿ. ನೀವು ಬ್ಲೆಂಡ್ ಮಾಡ್ಕೊಳ್ಳಿಲ್ಲ ಅಂದರೆ ಮೇಕಪ್ ಚೆನ್ನಾಗಿ ಕೂರಲ್ಲ, ಎಲ್ಲ ಕೇಕಿ ವರ್ಕ್ ಆಗುತ್ತೆ, ಪ್ಯಾಚ್ ವರ್ಕ್ ಕಾಣುತ್ತೆ. ಸೊ ನೋಡ್ತಿದ್ದೀರಾ ಹೇಗೆ ಬ್ಲೆಂಡ್ ಮಾಡ್ತಾ ಇದ್ದೀನಿ ಅಂತ. ಕ್ಲೀನಾಗಿ ಎಲ್ಲ ಕಡೆ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಹೈ ಕೆಳಗೆಲ್ಲ ತುಂಬ ಕ್ಲೀನಾಗಿ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ರಬ್ ಮಾಡಬೇಡಿ, ಜಸ್ಟ್ ಟ್ಯಾಪ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊಳ್ಳಿ. ಹಾಗೆ ನೆಕ್ಕು ಎಲ್ಲ ಕೂಡ ಎಲ್ಲ ಕಡೆನೂ ಅಪ್ಲೈ ಮಾಡಿಕೊಂಡು ನೋಡ್ತಿದ್ದೀರಲ್ಲ ನಾವು ಹೆಂಗೆ ಬ್ಲೆಂಡ್ ಮಾಡ್ಕೊಂಡ್ವಿ ಅಂತ, ಹೇಗೆ ಕಾಣಿಸ್ತಿದೆ ಅಂತಲೂ ನೋಡಿ. ನೆಕ್ಸ್ಟ್ ನಾವು ಪೌಡರ್ನ ಯೂಸ್ ಮಾಡ್ತಾ ಇಲ್ಲ, ನಾವು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತೀವಿ. ನೀವು ಬೇಕಂದರೆ ಲೂಸ್ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ನಮ್ಮ ಸ್ಕಿನ್ ಟೋನಿಗೆ, ನಮ್ಮ ಫೇಸಿಗೆ ಕಾಂಪ್ಯಾಕ್ಟ್ ಕೂಡ ಸೂಟ್ ಆಗುತ್ತೆ. ಸೊ ನಾವು ಕಾಂಪ್ಯಾಕ್ಟ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಕಾಂಪ್ಯಾಕ್ಟ್ ಎಲ್ಲ ಕಡೆ ಅಪ್ಲೈ ಆದಮೇಲೆ ಹಾಗೆಯೇ ನೆಕ್ಕಿಗೆ ಕೂಡ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಕಡೆ ಕ್ಲೀನಾಗಿ ಅಪ್ಲೈ ಆದಮೇಲೆ ನೆಕ್ಸ್ಟ್ ನಾವು ಐ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣವಾ. ನಾವು ಐ ಮೇಕಪ್ಪಿಗೆ ನ್ಯೂಡ್ ಕಲರ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ನ್ಯೂಡ್ ಕಲರ್ಸ್ ಯೂಸ್ ಮಾಡಿದ್ರೆ ಲೈಟಾಗಿ ಕಾಣಿಸುತ್ತೆ ಮತ್ತು ಓವರ್ ಮೇಕಪ್ ಥರ ಕಾಣಿಸಲ್ಲ, ಹಾಗೆ ನ್ಯಾಚುರಲ್ ಲುಕ್ ಕೂಡ ಕೊಡುತ್ತೆ. ನಾವು ಹೈ ಮೇಕಪ್ ಮಾಡ್ಕೋಬೇಕಾದ್ರೆ ಪ್ರಾಡಕ್ಟ್ಸ್ನ ಹೈ ಮೇಲೆ ಕೂರಿಸ್ಬಾರ್ದು, ಕ್ಲೀನಾಗಿ ಲೈಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ತುಂಬ ಲೈಟ್ ಕಲರ್ಸ್ನ ತೊಗೊಂಡು ಹೈ ಮೇಕಪ್ನ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ ಹೇಗೆ ಕಾಣಿಸ್ತಿದೆ ಅಂತ. ಸಾಕು ಅನಿಸುತ್ತೆ, ಏಕೆ ಅಂದರೆ ನಾವು ಮಾಡ್ತಾ ಇರೋದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ತುಂಬ ಓವರ್ ಕಲರ್ಸ್ ತೊಗೊಂಡ್ರೆ ಚೆನ್ನಾಗಿ ಕಾಣಲ್ಲ. ನ್ಯಾಚುರಲ್ ಆಗಿದ್ದಷ್ಟು ಚೆನ್ನಾಗಿ ಕಾಣುತ್ತೆ. ಓಕೆ ಅನಿಸುತ್ತೆ ಅಲ್ವಾ? ಓಕೆ. ನೆಕ್ಸ್ಟ್ ನಾವು ಐಬ್ರೋ ಮಾಡ್ಕೊತಾ ಇದ್ದೀವಿ. ಲೈಟಾಗಿ ಐಬ್ರೋ ಮಾಡ್ಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ. ನೋಡ್ತಿದ್ದೀರಾ ಅಲ್ವಾ ಹೇಗೆ ಕಾಣಿಸ್ತಿದೆ ಅಂತ. ಶೇಪ್ ಕೊಡೋದು ಕೂಡ ತುಂಬ ಇಂಪಾರ್ಟೆಂಟು. ನಿಮ್ಮದು ಐಬ್ರೋ ಎಷ್ಟಿದೆ ಅಷ್ಟೇ ಸಿಂಪಲ್ಲಾಗಿ ಲೈಟ್ ಶೇಪ್ ಕೊಟ್ಕೊಳ್ಳಿ. ಓಕೆ ಅಲ್ವಾ? ನೋಡಿ ಹಾಗೆ ಸ್ವಲ್ಪ ಅವಳು. ನೆಕ್ಸ್ಟ್ ಹೋಗೋಣ ಬ್ಲಷ್ಗೆ. ಬ್ಲಷ್ ಮಾಡ್ಕೊಳ್ಳೋಣ. ಲೈಟ್ ಕಲರ್ಸ್ ತೊಗೊಂಡು ಲೈಟಾಗಿ ತೊಗೊಂಡು ಫಸ್ಟು ನೀವು ಸ್ಮೈಲ್ ಮಾಡಿಕೊಂಡು ಬ್ಲಷ್ ಮಾಡ್ಕೊಳ್ಳೋದ್ರಿಂದ ನ್ಯಾಚುರಲ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ತುಂಬ ಓವರಾಗೆಲ್ಲ ಏನು ಮಾಡ್ಕೊಳ್ಳೋದು ಬೇಡ. ನಾನಿಲ್ಲಿ ನೋಸ್ ಕೂಡ ಅಪ್ಲೈ ಮಾಡಿದ್ದೇನೆ, ಬಿಕಾಸ್ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂತ. ಇವನ್ ಚೀಕ್ಸ್ ಮತ್ತು ನೋಸ್ ಆ್ಯಂಡ್ ಚಿನ್ನಿ ಕೂಡ ಅಪ್ಲೈ ಮಾಡ್ಕೊಳ್ತಿದ್ವಿ. ಜಸ್ಟ್ ಸ್ವಲ್ಪ ಲೈಟಾಗಿ ಯೂಸ್ ಮಾಡೋಣ ಅಲ್ವಾ. ಆಮೇಲೆ ಡಸ್ಟ್ ಔಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ. ನೆಕ್ಸ್ಟ್ ನಾವು ಐಲೈನರ್ನ ಅಪ್ಲೈ ಮಾಡ್ತಿದ್ದೀವಿ. ಬೇಕಂದರೆ ಅಪ್ಲೈ ಮಾಡಿ, ಬೇಡ ಅಂದರೆ ಬೇಡ, ನಿಮ್ಮ ಚಾಯ್ಸ್. ಐಲೈನರ್ನ ನೀವು ಎಡ್ಜಸ್ ತುಂಬ ಶಾರ್ಪ್ ಎಲ್ಲ ಕೊಡ್ತೀರಾ, ಬಟ್ ಅದು ಓಕೆ, ಬಟ್ ಎಲ್ಲ ಮೇಕಪ್ಗೂ ಸೂಟ್ ಆಗಲ್ಲ. ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಲೈಟಾಗಿ ಶೇಪ್ ತೊಗೊಂಡು ನೆಕ್ಸ್ಟ್ ನಾವು ಮಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಮಸ್ಕರ ಹಾಕೋದ್ರಿಂದ ಹೈ ಬ್ರೈಟಾಗಿ ಕಾಣಿಸುತ್ತೆ. ನೀವೇ ನೋಡ್ತಿದ್ದೀರಲ್ವ ಹೇಗೆ ಕಾಣಿಸ್ತಿದೆ ಅಂತ. ಅಯ್ಯೋ ಕಣ್ಣೊಳಗೆ ಹೋಗ್ಬಿಡ್ತು.
ನೆಕ್ಸ್ಟ್ ಸ್ಟೆಪ್ ಬಂದು ಕಾಜಲ್ ಕೂಡ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಇನ್ನು ಬೇಡ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರುತ್ತಿರೋದ್ರಿಂದ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಓಕೆ ಅನಿಸುತ್ತೆ, ಸಾಕು. ನೆಕ್ಸ್ಟ್ ನಾವು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀವಿ. ನ್ಯೂಡ್ ಕಲರ್ಸ್ನೇ ತೊಗೊಂಡಿದ್ದೀವಿ, ಬಿಕಾಸ್ ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮ್ಮ ಫೇಸಿಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅದು ನೀವು ಅಪ್ಲೈ ಮಾಡ್ಕೋಬೋದು. ಕಲರ್ಸ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ರಷ್ ಯೂಸ್ ಮಾಡಿ. ಪ್ರಾಡಕ್ಟ್ ತುಂಬ ಕೂತ್ಕೊಳ್ಳಲ್ಲ ಲಿಪ್ ಮೇಲೆ, ಶೇಪ್ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆ ಅನಿಸುತ್ತೆ ನೋಡಿ. ಹಾಂ, ನೆಕ್ಸ್ಟ್ ಹೋಗೋಣ. ಲಾಸ್ಟಲ್ಲಿ ನಾವು ಮೇಕಪ್ ಫಿಕ್ಸರ್ನ ಅಪ್ಲೈ ಮಾಡ್ಕೊಂಡ್ವಿ. ನೋಡಿ ಫೈನಲ್ ಲುಕ್ ಹೇಗೆ ಕಾಣಿಸ್ತಿದೆ ಅಂತ. ನ್ಯಾಚುರಲಾಗಿ ಕಾಣಿಸ್ತಿದ್ಯಾ? ನೋಡಿ, ಸಿಂಪಲ್ ಮೇಕಪ್ ನ್ಯಾಚುರಲಾಗಿ ಕೂಡ ಕಾಣಿಸ್ತಿದೆ. ಹೇಗೆ ಕಾಣ್ತಿದೆ ಕಮೆಂಟ್ ಮಾಡಿ. ಬಾಯ್ ಬಾಯ್.